ಹಾಯ್ ಹಲೋ ನಮಸ್ತೆ. ನಾನು ಗೀತಾಶ್ರೀ ಸಕ್ರಾಯಪಟ್ಟಣ. ನೋಡಿ ನಾನಿವತ್ತು ಯೂನಿಫಾರ್ಮ್ ತೊಗೊಂಬಂದಿದ್ದೀನಿ. ಯೂನಿಫಾರ್ಮ್ ಅಂದರೆ ಇದು ಕಾಲೇಜ್ ಯೂನಿಫಾರ್ಮು ಗರ್ಲ್ಸ್ದು. ಅಂದರೆ ಒಂದೊಂದು ಕಾಲೇಜ್ದು ಇದೆ. ಇದು ಒಂದು 3 ಕಾಲೇಜ್ದು ನನಗೆ ಕೊಟ್ಟಿದ್ದರು ಕಸ್ಟಮರ್ಸು. ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ಏನಂತಂದರೆ ನಾನು ಏ ಇದು ಎಕ್ಸ್ಟ್ರಾ ಓಪನ್ ಮಾಡೋ ಹತ್ರ ಎಕ್ಸ್ಟ್ರಾ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾರಲ್ಲ ಆ ಥರ ಮಾಡೋದು ಬೇಡ. ಈ ಥರ ಡೈರೆಕ್ಟ್ ಮಾಡಿಕೊಂಡ್ರೆ ವೇರಿಯೇಷನ್ ಆದರೂ ಬಾಡಿ ದಪ್ಪ ಸಣ್ಣ ದಪ್ಪ ಆದರೂ ಸಹ ಬಿಚ್ಕೊಳ್ಬೋದು. ಆ ಥರ ಮಾಡ್ತೀನಿ ನಾನು. ಅದು ಹೇಗೆ ಅಂತಲೂ ಸಹ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಸ್ಟಿಚ್ಚಿಂಗಲ್ಲಿ ಮಾಡುವಾಗ ನನಗೆ ಟೈಮ್ ಸಾಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು, ಎಂಡಲ್ಲಿ ತಂದು ಕೊಟ್ಬಿಟ್ಟಿದ್ರು. ಹಾಗಾಗಿ ಸ್ಟಿಚಿಂಗ್ ಮಾಡುವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಹಾಗಾಗಿ ಸ್ಟಿಚ್ ರೆಡಿಯಾಗಿ ಆದಮೇಲೆ ನಾನು ಐರನ್ನೆಲ್ಲ ಆಗಿ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಕೊಡಬೇಕು ಕಸ್ಟಮರ್ಸ್ಗೆ, ಕಾಲೇಜೆಲ್ಲ ಸ್ಟಾರ್ಟ್ ಅಲ್ಲ. ಹಾಗಾಗಿ ನಾನು ಹೇಗೆ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಕ್ಯಾನ್ವಸ್ ಕೊಟ್ಬಿಟ್ಟು ಕಾಲರ್ಲೆಸ್ ಇರೋದಕ್ಕೆ ಈ ಥರ ಸ್ಕ್ವಯರ್ ಹೇಳಿದ್ದಾರೆ. ಇದ್ರ ಮೇಲ್ಗಡೆ ಕೋಟ್ ಬಂದಿದೆ. ಹಾಗಾಗಿ ಕೋಟ್ ಕಲರ್ ಬಂದಿರುತ್ತಲ್ಲ, ಕಾಲರ್ಲೆಸ್ ಮಾಡೋದು. ಇದು ನಾನು ಸೈಡು ತೋರಿಸ್ತೀನಿ ನಿಮಗೆ ಆಗಲೇ ಹೇಳ್ದಾಗೆ. ನೋಡಿ, ಇದೇ ಥರ ಸೈಡು ಕಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಏಕೆಂದರೆ ಮಕ್ಕಳಿಗೆ ಬೆಳವಣಿಗೆ ಜಾಸ್ತಿ ಇರೋದ್ರಿಂದ ಎಷ್ಟು ಬೇಗ ಇದಾಗುತ್ತೆ ಅಂದರೆ ಅವರಿಗೆ ಒಂದು ವರ್ಷಕ್ಕೆಲ್ಲ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ತುಂಬ ಹಿಂಸೆ ಪಡ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಥರ ಎಕ್ಸ್ಟ್ರಾ ಸ್ಟಿಚ್ಚನ್ನ ನಾವು ಏನು 2 ಇಂಚು 2.5 ಇಂಚ್ ಬಿಟ್ಕೊಳ್ತೀವಲ್ಲ, ಅದನ್ನು ಯಾವುದೇ ರೀತಿಯೂ ಸಹ ಕಟ್ ಕೊಟ್ಟರೆ ಸ್ಟಿಚ್ ಹಾಕೋಕ್ಕಾಗೋದಿಲ್ಲ. ಸ್ಟಿಚ್ ಹಾಕಿದ್ರೂ ಸುಮ್ಮನೆ ವೇಸ್ಟ್. ಅದು ಏನು 1-2 ಸ್ಟಿಚ್ ಹಾಕ್ತೀರಾ. ಈ ಬ್ಲೌಸ್ಗೆ ಏನು ಸ್ಟಿಚ್ ಹಾಕ್ತೀರಾ ನೀವು 1 by 1 ಅದೇ ಥರ ಪ್ಲೀಸ್ ಸ್ಟಿಚ್ ಹಾಕ್ಕೊಡಿ. ಸ್ಟಿಚ್ ಹಾಕ್ಕೊಟ್ಟಾಗ ಇದೇನಾಗುತ್ತೆ, ಈ ಥರ ಫಿನಿಶಿಂಗು ಬರುತ್ತೆ. ಆಮೇಲೆ ಅದು ಫಿನಿಶಿಂಗ್ ಬರೋಲ್ಲ, ಕ್ರಾಸ್ ಬರುತ್ತೆ ಅನ್ನೋದೆಲ್ಲ ಮೈಂಡಲ್ಲಿರುತ್ತೆ. ಆ ಥರ ಏನು ಬರೋದಿಲ್ಲ. ಈ ಥರ ಕಟ್ಟಿಂಗ್ ಕೊಟ್ಕೊಂಡಾಗ ಲಾಸ್ಟಿಗೆ ಓಪನಲ್ಲಿ ನಾವು 1 ಇಂಚ್ ಬಿಟ್ಕೊಂಡು ಫೋಲ್ಡಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ, ತುಂಬ ನೀಟಾಗಿ ಬರುತ್ತೆ. ಹಾಗೆ ನಾನು ಒಂದೊಂದು ಸೆಟ್ಟನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಪ್ಯಾಂಟ್ದು ಅಷ್ಟೇ ಸೇಮ್. ಇದಕ್ಕೂ ಅಷ್ಟೇ ನಾವು ಶರ್ಟ್ ಬಟನ್ ಪಟ್ಟಿ ಕಾಜಾಪಟ್ಟಿ ಕ್ಯಾನ್ವಾಸ್ ಬರುತ್ತಲ್ಲ, ಈ ಥರ 1 ಇಂಚ್ ಇದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಹಂಗೆ ಚೆನ್ನಾಗೂ ಸಹ ನೋಡೋಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ. ಫಿಟ್ಟು ಚೆನ್ನಾಗಿ ಕೂರುತ್ತೆ. ಸ್ಟಿಚ್ಚಿಂಗು ಸಹ ನೀಟಾಗಿ ಬರುತ್ತೆ. ಹಾಗೆ ನಾವು ಇಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡೋಗೋ ಸಹ ಇದಕ್ಕೂ ಸಹ ನಾವು ಪೈಪಿಂಗ್ ಇದನ್ನ ಮಾಡಬೇಕಾಗತ್ತೆ. ಪಾಯಿಂಟೆಡ್ ಸ್ಟಿಚ್ಚನ್ನು ಕೊಡಬೇಕಾಗುತ್ತೆ. ಇದಕ್ಕೆ ಕಿನಾರಿ ಕೊಡಬೇಡಿ, ಅದು ಕೊಟ್ಟರೆ ನೀಟಾಗಿ ಬರೋದಿಲ್ಲ. ಪಾಯಿಂಟ್ ಸ್ಟಿಚ್ ಕೊಟ್ಟಾಗ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ. ಹಾಗೆ ನಾನು ಇದು ಕಾಲರ್ ತೊಗೊಂಡಿದ್ದೀನಿ. ಇದು ಕಾಲರ್ ತೊಗೊಂಡಾಗ ಸೈಜ್ ವೈಸ್ ನೋಡ್ಕೊಳ್ಳಿ. ತುಂಬ ಮಿಸ್ ಮಾಡ್ಕೊಳ್ತಾರೆ ಜನ. ಹೆಂಗೆ ಅಂದರೆ ಕನ್ಫ್ಯೂಸ್ ಮಾಡ್ತಾರೆ. ಶೋಲ್ಡರು ಒಬ್ಬೊಬ್ರದ್ದು ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ, ಆಮೇಲೆ ಡೌನ್ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ. ಒಂದೇ ಭುಜ ಹೈಟ್ ಪ್ರಕಾರದಲ್ಲಿ ಜಾಸ್ತಿ ಇದ್ದಾಗ ಸ್ವಲ್ಪ ಒಂದು ಇಂಚ್ ಜಾಸ್ತಿ ತೊಗೊಳ್ಳಿ, ಆಗ ನಮಗೆ ಫಿಟ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಾಲರು ಮತ್ತು ಸ್ಲೀವ್ಗೂ ಸಹ ನಾನು ಇದು ಮಾಡಿಕೊಡ್ತೀನಿ. ಆಗಲೇ ಹೇಳ್ದಂಗೆ ನೋಡಿ, ಓಪನಲ್ಲಿ ಈ ಥರ ನೀಟಾಗಿ ಮಾಡಿಕೊಡ್ಬೇಕು. ಮಾಡಾದಮೇಲೆ ಫಿಟ್ಟಾಗಿ ಎಳೆದ್ಬಿಟ್ಟು ಐರನ್ ಹಾಕಿದ್ರೆ ಏನು ಪ್ರಾಬ್ಲಮ್ ಬರೋಲ್ಲ, ರಿಂಕಲ್ಸ್ ಬರುತ್ತೆ ಅಂತ ತುಂಬ ತಲೆ ಕೆಡಿಸ್ಕೊಳ್ತಾರೆ. ರಿಂಕಲ್ಸ್ ಏನೂ ಬರೋದಿಲ್ಲ ಆ ಥರ ಮಾಡೋದ್ರಿಂದ. ಹಾಗೆ ನಾನು ಇಲ್ಲಿ ಕಾಲರ್ ಕೊಟ್ಟು ಒಂದು ಹುಕ್ ಹಾಕಿದ್ದೀನಿ, ಸೇಮಲ್ಲಿ ಕೊಟ್ಬಿಟ್ಟು. ಇದು ಅಷ್ಟೇ ಸೇಮ್ ಸಿಂಪಲ್ಲಾಗಿ ಈ ಥರ ಕಾಲರ್ ಬರುತ್ತೆ. ನಮಗೆ ಪ್ಯಾಟ್ರನ್ ಕೊಡ್ತಾರೆ ಕಾಲೇಜಲ್ಲಿ, ಯಾವ ಥರ ಇರುತ್ತೆ ಆ ಥರ ಪ್ಯಾಟ್ರನ್ ಕೊಡ್ತಾರೆ. ಆ ಪ್ಯಾಟ್ರನ್ ಮುಖಾಂತರ ನಾನು ಮಾಡಿಕೊಡ್ತೀನಿ. ಹಾಗೆ ನಾನು ಇಲ್ಲಿ ಸೆಟ್ಟು ಸಹ ಒಂದು ಪ್ಯಾಂಟು ಸೇಮ್ ಕಲರು ಮತ್ತು 2 ಟಾಪ್ಸ್ ಬರುತ್ತೆ. ಇದು ಮತ್ತು ಇನ್ನೊಂದು ಕಾಲೇಜ್ದು ಇದು ಬೇರೆ ಪ್ಯಾಟ್ರನ್ನು. ಇದು ಸೇಮ್ ಕಲರಲ್ಲಿ, ಅಂದರೆ ಪ್ಯಾಂಟು ಕಾಂಟ್ರಾಸ್ಟ್ ಹಾಕೋಂಗಿಲ್ಲ, ಕಾಲರ್ಗೆ ಆಗಲಿ ಪಟ್ಟಿ ಪೀಸ್ಗೆ ಆಗಲಿ ಯಾವುದೂ ಹಾಕೋಂಗಿಲ್ಲ. ಸೇಮ್ ಕಲರ್ ಕೊಡಬೇಕು ಅಂತ ಬಂದಿತ್ತು ಅದರಲ್ಲಿ ನನಗೆ. ಹಾಗಾಗಿ ನಾನು ಇದೇ ಥರನೇ ಮಾಡಿದ್ದೀನಿ. ಇದು 1 ಪೀಸ್ನ ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದು ಪೀಸ್ ಮಾಡಬೇಕು ನಾನು. ಅದು ರೆಡಿ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ. ಹಾಗಾಗಿ ಇದೊಂದು ಪೀಸ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋರಿಗೆ, ಭುಜ ಶೋಲ್ಡ್ರ್ ಅಗಲ ಇದ್ದವ್ರಿಗೆ ಮಾತ್ರ ಸ್ವಲ್ಪ ಅಗಲ ತೊಗೊಳ್ಳಿ. ನಾವು ಒಂದು 3 ಇಂಚು 3.25 ಇಂಚು ಈ ಥರ ತೊಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಸ್ಲೀವ್ಸು ಪಟ್ಟಿ ನಾನು ಆಗಲೇ ಹೇಳ್ದಾಗೆ ಅದಕ್ಕೆ ಕಾಂಟ್ರಾಸ್ಟ್ ಕೊಟ್ಟಿದ್ದೀನಿ. ಅಂದರೆ ಇದ್ರದ್ದು ಏನು ಬರುತ್ತೆ ಪ್ಯಾಂಟ್ದು, ಅದನ್ನು ಅಪೋಸಿಟ್ ಹಾಕಬೇಕಾಗುತ್ತೆ. ಇದಕ್ಕೆ ಸೇಮ್ ಕೋಟಾಗಿ ಹೇಳಿದರು, ಹಾಗಾಗಿ ಈ ಥರ ಸೇಮ್ ಕೊಟ್ಟಿನಿ. ಒಂದೊಂದು
ಒಂದೊಂದು ಕಾಲಿದ್ದು ಯಾವ್ಯಾವ ಥರ ಬರುತ್ತೆ ಆ ಥರ ಸ್ಟಿಚ್ ಮಾಡಿದ್ದೀನಿ. ಇದರ ಮೇಯ್ನ್ ಏನಂತಂದರೆ ನಾವು ಕಟ್ ಪೀಸ್ ಏನು ನಾವು ಓಪನ್ ಕೊಡ್ತೀವಿ, ಓಪನ್ ಹತ್ರ ಸ್ವಲ್ಪ ಕ್ರಾಸಾಗಿ ತೊಗೊಂಡು ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಂಗೆ ಸ್ಟಿಚ್ ಬಿಟ್ಟೋಗು ಒಳಗಡೆ ಇಷ್ಟು ನಮಗೆ ಗ್ಯಾಪ್ ವೈಸ್ ಇರುತ್ತೆ, ಡಬಲ್ ಫೋಲ್ಡ್ ಆಗಿದೆ ಅದು. ಈ ಥರ ಇದ್ದಾಗ ಅವರಿಗೆ ಸ್ಟಿಚ್ ಬಿಚ್ಕೊಳ್ಳೋಕ್ಕೆ ಆಗಲಿ ಮುಂದೆ ದಪ್ಪ ಆದ್ರೂ ಏನಾದ್ರೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದನ್ನೇ ಇಷ್ಟಪಡ್ತಾರೆ ನನ್ನ ಹತ್ರ. ಹಾಗೆ ಇದು ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ನಾನು ಎಲಾಸ್ಟಿಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ನೋಡಿ ಎಲಾಸ್ಟಿಕ್ ಪ್ಯಾಂಟು ಡಬಲ್ ಕಟ್ ಪ್ಯಾಂಟ್ ಇದು. ಈ ಥರ ಓಪನ್ ಕೆಳಗಡೆ ಓಪನ್ ಪ್ಯಾಂಟು. ಇದಕ್ಕೂ ಅಷ್ಟೇ ನಾನು ಬಟನ್ ಪಟ್ಟಿ ಕ್ಯಾನ್ವಾಸ್ ಕೊಟ್ಟು ಮಾಡಿದ್ದೀನಿ. ಇದು ಓಪನ್ ಕೊಟ್ಟು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಹಾಕ್ಕೊಳ್ಳೋಕ್ಕೂ ಸಹ ತುಂಬ ಚೆನ್ನಾಗಿ ಫಿಟ್ಟಾಗಿರುತ್ತೆ. ಇದು ಎಲಾಸ್ಟಿಕ್ ಕೊಟ್ಟಾಗೂ ಅಷ್ಟೇ ಡಬಲ್ ಸ್ಟಿಚ್ ನೀಟಾಗಿ ಹಾಕಿದ್ರೆ ಎಲಾಸ್ಟಿಕ್ಕು ಬಿಚ್ಕೊಳ್ಳೋದಿಲ್ಲ. ಈ ಥರ ಮಾಡಬೇಕಾಗುತ್ತೆ. ಒಂದೊಂದು ಇದರಿಂದ ಒಂದೊಂದು ಕಾಲೇಜ್ಗೆ ಒಂದೊಂದು ಥರ ಇರುತ್ತೆ. ಅಂದರೆ ನಾವು ಯಾವ ಥರ ಸ್ಟಿಚ್ ಕೊಡ್ತೀವಿ, ಯಾವ ಥರ ಯೂಸ್ ಆಗುತ್ತೆ, ಅವ್ರು ರಫ್ ಯೂಸ್ ಮಾಡೋದ್ರಿಂದ ನಾವು ನೀಟಾಗಿ ಸ್ಟಿಚ್ ಹಾಕೋದು, ಯಾವುದೇ ಸ್ಟಿಚ್ ಹಾಕಿದ್ರು ನಾವು ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ. ಈ ಥರ ಒಳಗಡೆ ಸ್ಟಿಚ್ ಹಾಕಿದ ನಂತರ ಈಗ ಮೇಲ್ಗಡೆ ಪ್ಯಾಂಟ್ ಸ್ಟಿಚ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗು ಸಹ ಚೆನ್ನಾಗಿ ಬರುತ್ತೆ, ಬೇಗನೂ ಸಹ ಹಾಳಾಗೋದಿಲ್ಲ ಬಟ್ಟೆ. ಹಾಗಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.